ಇಂಟಿಗ್ರೇಷನ್ ಕ್ಲಾಸ್ 12 ಪ್ರೀವಿಯಸ್ ಕ್ಲಾಸಲ್ಲಿ ಪ್ರೂವ್ ದಟ್ ಪ್ರಾಬ್ಲಮ್ ಮಾಡ್ಕೊಂಡಿದ್ವಿ ನೋಡಿ. ಅಷ್ಟು ಫಾರ್ಮುಲಾನು ಗೊತ್ತಿರಬೇಕು. ಅದೇ ಫಾರ್ಮುಲಾ ಯೂಸ್ ಮಾಡ್ಕೊಂಡೀಗ ಪ್ರಾಬ್ಲಮ್ ಸಿಂಪ್ಲಿಫೈ ಮಾಡ್ತಾ ಹೋಗ್ತೀವಿ. ಹೌದಾ ನೋಡಿ, ಏನೇನು ಮಾಡ್ಕೊಂಡಿದ್ವಿ ಅಂದರೆ ನೋಟ್ ಅಂತಲೂ ಬರ್ಕೊಂಡಿದ್ವಿ. ಇನ್ನು ನೋಟ್ ಫಸ್ಟ್ ಒನ್, ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ರೂಟ್ ಆಫ್ a square minus x square is equal to sin inverse of x by a plus constant. Second one, integration of dx divided by root of a square plus x square is equal to log of modulus of x plus root of a square plus x square plus constant. Third one, integration of dx divided by root of x square minus a square is equal to log of modulus of x plus root of x square minus a square plus c. Fourth, dx divided by x into root of x square minus a square is equal to 1 by a into secant inverse of x by a plus c. Fifth one, integration of dx divided by a square plus x square is equal to 1 by a into tan inverse of x by a plus c. Sixth one, integration of dx divided by a square minus x square is equal to 1 by 2a into log of modulus of a plus x by a minus x plus c. Seventh, dx divided by x square minus a square is equal to 1 by 2a into log of modulus of x minus a by x plus a plus c. ಹೌದಾ ನೋಡಿ, ಇಷ್ಟು ಸ್ಟ್ಯಾಂಡರ್ಡ್ ಫಾರ್ಮ್ ಇದೆ. ಈ ಫಾರ್ಮುಲಾನು ತೊಗೋಬೋದು ಮತ್ತು ಇಷ್ಟು ಫಾರ್ಮುಲೇ ಗೊತ್ತಿರಬೇಕಿದು. ಹೌದಾ ಅಂದರೆ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇತ್ತು ಅಂದರೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಬರುತ್ತೆ ನೋಡಿ. ಪ್ಲಸ್ ಎಕ್ಸ್ ಸ್ಕ್ವೇರು ಅಥವಾ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇತ್ತು ಅಂದ್ಕೊಡಿ. ಹೌದಾ ಅಂದರೆ ನೋಡಿ, ಎಕ್ಸ್ ಸ್ಕ್ವೇರ್ ಯಾವಾಗಲೂ ಪಾಸಿಟಿವ್ ಇರ್ತದೆ. ಇಲ್ಲಿ ಪ್ಲಸ್ ಎಕ್ಸ್ ಸ್ಕ್ವೇರ್, ಇಲ್ಲೂ ಪ್ಲಸ್ ಎಕ್ಸ್ ಸ್ಕ್ವೇರ್. ಹೌದಾ ಆ ಥರ ಇತ್ತು ಅಂದರೆ ಲಾಗ್ ಆಫ್ ಮಾಡಲಸ್ ಆಫ್ ಎಕ್ಸ್ ಪ್ಲಸ್ ಇಲ್ಲೇನಿರುತ್ತೆ ಅದನ್ನು ಬರ್ಕೊತೀವಿ. ಹೌದಾ ನೆಕ್ಸ್ಟು ಎಕ್ಸ್ ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇತ್ತು ಅಂದರೆ ಸೀಕೆಂಡ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಬರುತ್ತೆ ನೋಡಿ. ಇಲ್ಲೂ ಅಷ್ಟು ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್, ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇತ್ತು ಅಂದರೆ ಟ್ಯಾನ್ ಇನ್ವರ್ಸಲ್ಲಿ ಬರುತ್ತೆ. ಏನಾದ್ರು ಮೈನಸ್ ಇತ್ತು ಅಂತ ಹೇಳಿದ್ರೆ ಲಾಗಲ್ಲಿ ಬರುತ್ತೆ. ಅದನ್ನು ಒಂದೇನು ಹೇಳಿದ್ವಿ, ಎ ಇತ್ತು ಅಂದರೆ ನ್ಯೂಮರೇಟರ್ ಪ್ಲಸ್ ಬರಬೇಕು, ಅದಕ್ಕೆ ಎ ಪ್ಲಸ್ ಬರ್ಕೊತೀವಿ. ಹೌದಾ ಅದಕ್ಕೆ ಎ ಪಿ ಅಂತ ನೆನ್ಪಿಟ್ಕೋಬೇಕು ಅಂತ ಐಡಿಯಾ ಹೇಳಿದ್ವಿ. ಹೌದಾ ಅದಕ್ಕೆ ಇಷ್ಟು ಗೊತ್ತಿರ್ಬೇಕು ನಮಗೆ. ಎಷ್ಟೊಂದು ಇದ್ದದೆ ಪ್ರಾಬ್ಲಮ್ಸ್ ಈಗ. ಥರ್ಡ್ ಒನ್, ಇವ್ಯಾಲ್ಯೂಯೇಟ್ ದ ಫಾಲೋಯಿಂಗ್. ಥರ್ಡ್, ಇವ್ಯಾಲ್ಯೂಯೇಟ್ ದ ಫಾಲೋಯಿಂಗ್. ಫಸ್ಟ್ ಒನ್ ಅದರಲ್ಲಿ ಇಂಟಿಗ್ರೇಷನ್ ಆಫ್ 1 by root of nine minus x square dx. ಡೈರೆಕ್ಟ್ ಆಗಿ ಹೇಗೆ ಬರಿಬೋದು, 1 by root of 3 square minus x square dx. ಹೌದಾ ರೂಟ್ ಆಫ್ a square minus x square ಫಾರ್ಮೆಟಲ್ಲಿದೆ. ಸೈನ್ ಇನ್ವರ್ಸ್ ಆಫ್ x by a ಅಲ್ಲ ಅದರ ಆನ್ಸರು. ಸೈನ್ ಇನ್ವರ್ಸ್ ಆಫ್ x by 3 ಪ್ಲಸ್ ಸಿ ಬರುತ್ತೆ. ಹೌದಾ ಡೈರೆಕ್ಟ್ ಬರ್ಕೊತೀವಿ ಬಸ್. ಸೆಕೆಂಡ್ ಒನ್, integration of 1 by root of 4 minus x square. ಫೋರ್ನ ಹೇಗೆ ಬರಿಬೇಕು ನಾವಿಲ್ಲಿ, 2 ಸ್ಕ್ವೇರ್ ಬರಿಬೇಕಲ್ಲ. 1 by root of 2 square minus ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಅಂದರೆ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಥರನೇ ಇದೆ. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಅಂದರೆ ಎಕ್ಸ್ ಬೈ 2 ಪ್ಲಸ್ ಸಿ. ಹೌದಾ ನೆಕ್ಸ್ಟ್ ಥರ್ಡ್ ಒನ್, ಇಂಟಿಗ್ರೇಷನ್ ಆಫ್ 1 by root of x square minus 8 dx. ನೋಡಿ ಇಲ್ಲೇನು ಪರ್ಫೆಕ್ಟ್ ಸ್ಕ್ವೇರೇ ಇರಬೇಕಂತೇನೂ ಇಲ್ಲ. ಈ 8ನೇ ಹೇಗೆ ಬರಿಬೋದು ನಾವು, ರೂಟ್ 8 ಹೋಲ್ ಸ್ಕ್ವೇರ್ ಬರ್ಕೋಬೋದು. ಅಂದರೆ ಇದು ಯಾವ ಫಾರ್ಮೆಟಲ್ಲಿ ಬರುತ್ತೆ, 1 by root of x square minus a square ಈ ಫಾರ್ಮೆಟಲ್ಲಿ ಇದೆ ತಾನೆ. ಈ ಫಾರ್ಮೆಟಲ್ಲಿ ಇದೆ ಅಂದರೆ ಏನು ಬರಿಬೋದು ನಾವು, ಲಾಗ್ ಆಫ್ ಮಾಡ್ಲಸ್ ಆಫ್ ಎಕ್ಸ್ ಇರೋ ಪ್ಲಸ್ಸಲ್ಲಿ ಎಕ್ಸ್ ಇದೆ, ಎಕ್ಸ್ ಪ್ಲಸ್ ಇಲ್ಲೇನಿರುತ್ತೆ ಅದನ್ನು ಬರಿಬೇಕು. ಅಂದರೆ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 8
ಪ್ಲಸ್ ಸಿ ಬರೀಬೋದು ಹೌದಾ. ರೂಟ್ 8 ಹೋಲ್ ಸ್ಕ್ವೇರ್ ಅಂದರೆ 8 ಬರುತ್ತಲ್ಲ, ಈಗ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 8 ಪ್ಲಸ್ ಸಿ ಬರ್ಕೊಂಡ್ವಿ ಹೌದಾ. ನಾವು ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀವಿ ಬಸ್. ಫೋರ್ತ್ ಒನ್, ಇಂಟಿಗ್ರೇಷನ್ ಆಫ್ 1 ಬೈ ರೂಟ್ ಆಫ್ 9 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಅಂದರೆ ಇದನ್ನ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ರೂಟ್ ಆಫ್ 9ನ 3 ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಬರೀಬೋದಲ್ಲ. ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ. ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದರೆ ಡೈರೆಕ್ಟ್ ಫಾರ್ಮುಲಾ ಏನು ಗೊತ್ತಿರೋದು, ಲಾಗ್ ಆಫ್ ಮಾಲಸ್ ಆಫ್ ಎಕ್ಸ್ ಪ್ಲಸ್ ಡಿನಾಮಿನೇಟರ್ ಏನಿರುತ್ತೆ ಅದು ಬರೀಬೇಕು. ರೂಟ್ ಆಫ್ 3 ಸ್ಕ್ವೇರ್ ಅಂದರೆ 9 ಬರುತ್ತೆ, 9 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಕಾನ್ಸ್ಟೆಂಟ್ ಹೌದಾ. ಫಾರ್ಮುಲಾ ಪರ್ಫೆಕ್ಟ್ ಗೊತ್ತಿರಬೇಕಷ್ಟೇ, ಈಸಿ ಇದೆ. ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 8 ಡಿ ಎಕ್ಸ್ ಕೇರ್ಫುಲ್ಲಾಗಿ ಬರೀಬೇಕು. ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಫಾರ್ಮೆಟಲ್ಲಿದೆ, ಅದಕ್ಕೆ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ರೂಟ್ 8 ಹೋಲ್ ಸ್ಕ್ವೇರ್ ಹೌದಾ. ನಮಗೇನು ಗೊತ್ತಿರೋದು, 1 ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಥವಾ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇತ್ತು ಅಂದರೆ ಟ್ಯಾನ್ ಇನ್ವರ್ಸಲ್ಲಿ ಬರಿತೀವಲ್ಲ, 1 ಬೈ ಎ ಬರಿತೀವಿ ಅಂದರೆ 1 ಬೈ ರೂಟ್ 8 ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ರೂಟ್ 8 ಪ್ಲಸ್ ಸಿ ಹೌದಾ. ಎಷ್ಟು ಬರುತ್ತೆ ಅಷ್ಟೇ, ಈಸಿ ಇದೆ. ನೆಕ್ಸ್ಟ್ ಪ್ರಾಬ್ಲಮ್ 6th ಒನ್, ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 9 ಹೌದಾ. ಡೈರೆಕ್ಟ್ ಬರಿಬೋದು 1 ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 9 ಹೌದಾ. ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿ ಸರ್, ಬರುತ್ತೆ ಡೈರೆಕ್ಟಾಗಿ. ಏನು ಬರ್ಕೊತೀವಿ, ಡಿ ಎಕ್ಸ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಅಂದರೆ 1 ಬೈ ಎ ಅಂತ ಹೇಳಿದ್ರೆ 1 ಬೈ 3 ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ 3 ಪ್ಲಸ್ ಕಾನ್ಸ್ಟೆಂಟ್. ಇಷ್ಟು ಬಂದಿರಲ್ಲ. ಇಷ್ಟು ಪ್ರಾಬ್ಲಮ್ 7, ಇಂಟಿಗ್ರೇಷನ್ ಆಫ್ 1 ಬೈ 16 ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ 16 ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಅದನ್ನ 1 ಬೈ 4 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಅಂತ ತೊಗೊತೀನಿ. ಏನು ಗೊತ್ತಿರೋ ಫಾರ್ಮುಲಾ, ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇತ್ತು ಅಂದರೆ 1 ಬೈ 2a ಬರಿತೀವಿ ಅಂದರೆ 1 ಬೈ 2 ಇಂಟು 4 ಇಂಟು ಲಾಗ್ ಆಫ್ ಮಾಲಸ್ ಆಫ್ ಎ ಫಸ್ಟ್ ಇದೆ ಹೌದು, ಅದಕ್ಕೆ ಎ ಪ್ಲಸ್ ಎಕ್ಸ್ ಬೈ ಎ ಮೈನಸ್ ಎಕ್ಸ್ ಅಂದರೆ 4 ಪ್ಲಸ್ ಎಕ್ಸ್ ಬೈ 4 ಮೈನಸ್ ಎಕ್ಸ್ ಪ್ಲಸ್ ಸಿ ಹೌದಾ. ಸಿಂಪ್ಲಿಫೈ ಮಾಡ್ಬೋದು, 1 ಬೈ 2 ಇಂಟು 4ನ 1 ಬೈ 8 ಅಂತ ಬರೀಬೋದು ಹೌದಾ. ಇದನ್ನ ನೆಕ್ಸ್ಟ್ ಪ್ರಾಬ್ಲಮ್ 8th ಒನ್, ಪ್ರಾಬ್ಲಮ್ ನಂಬರ್ 8, ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 16 ಡಿ ಎಕ್ಸ್ 1 ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 16 ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು 16ನ ಹೇಗೆ ಬರಿಬೇಕು, 4 ಸ್ಕ್ವೇರ್ ಬರಿಬೋದಲ್ಲ. 1 ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್ ಡಿ ಎಕ್ಸ್ that is equal to 1 by a and 1 by 4 into 1 by 2a ಅಲ್ಲ 1 by 2 into 4 into log of modulus of first x minus 4 divided by x plus 4 plus constant ಹೌದಾ. ಫಸ್ಟ್ ಎ ಇತ್ತು ಅಂದರೆ ಇಲ್ಲಿ a plus x by a minus x ಬೈತೀವಿ. ಫಸ್ಟ್ ಎಕ್ಸ್ ಮೈನಸ್ ಇತ್ತು ಅಂದರೆ ಎಕ್ಸ್ ಮೈನಸ್ ಎ ಬೈ ಎಕ್ಸ್ ಪ್ಲಸ್ ಎ ಬೈತೀವಿ ಅಷ್ಟೇ ಹೌದಾ. ಇದನ್ನ 8 ಬರಿಬೋದು 1 ಬೈ 8 ಇಂಟು ಅಂತೇಳಿ. ನೆಕ್ಸ್ಟ್ ಪ್ರಾಬ್ಲಮ್ 9, ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 9 ಡಿ ಎಕ್ಸ್ ಸೇಮ್ ಐಡಿಯಾ ಯೂಸ್ ಮಾಡ್ಬೋದಲ್ಲ ಹೌದಾ. ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡಿ ಬರುತ್ತೆ. 1 ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು 1 by 2 into 3 into log of modulus of x minus 3 by x plus 3 plus constant ಹೌದಾ. ಇದೇನು ನೆಕ್ಸ್ಟ್ ಪ್ರಾಬ್ಲಮ್ 10, ಇಂಟಿಗ್ರೇಷನ್ ಆಫ್ 1 by x into root of x square minus 9 dx ನೋಡಿ 9ನ 3 ಸ್ಕ್ವೇರ್ ಬರಿಬೋದು, x into root of x square minus 3 square dx ಅಲ್ಲ ದಟ್ ಈಸ್ ಈಕ್ವಲ್ ಟು ಯಾವ ಫಾರ್ಮೆಟಲ್ಲಿ
ಎಕ್ಸ್ ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಫಾರ್ಮೆಟಲ್ಲಿದೆ. ಆ ಥರ ಇತ್ತು ಅಂದರೆ 1/a ಇಂಟು ಸೀಕ್ಯಾಂಟ್ ಇನ್ವರ್ಸ್ ಎಕ್ಸ್ ಬೈ ಎ ಪ್ಲಸ್ ಸಿ ಬರೀತಿದ್ವಿ. ಹಾಗಾದ್ರೆ ಏನು ಬರೀಬೇಕು? 1/3 ಇಂಟು ಸೀಕ್ಯಾಂಟ್ ಇನ್ವರ್ಸ್ ಎಕ್ಸ್ ಬೈ 3 ಪ್ಲಸ್ ಕಾನ್ಸ್ಟೆಂಟ್. ಹೌದಾ? ನೆಕ್ಸ್ಟ್ 11th ಒಂದು ಇದು ಕೇರ್ಫುಲ್ ಬರೀಬೇಕಿನ್ನು. ಇಂಟಿಗ್ರೇಷನ್ ಆಫ್ 1/√1 2 - x whole square plus 1. 2 - x whole square plus 1 dx. ನೋಡಿ ಯಾವ ಫಾರ್ಮೆಟಲ್ಲಿ ಇದೆ? ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಫಾರ್ಮೆಟಲ್ಲಿದೆ. ಹೌದಾ? ಈ 1 ಸ್ಕ್ವೇರ್ ಅಂತ ಬರ್ಕೋಬೋದು. ನೋಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇತ್ತು ಅಂದರೆ ಫಾರ್ಮುಲಾ ಏನು ಗೊತ್ತಿರೋದು ನಮಗೆ? ಲಾಗ್ ಆಫ್ ಮಾಡ್ಲಸ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬರೀತಿದ್ವಿ. ಹೌದಾ? ಬಟ್ ಜನರಲೈಸ್ಡ್ ಸ್ಟ್ಯಾಂಡರ್ಡ್ ಫಾರ್ಮ್ ಇದು, ಕೇರ್ಫುಲ್ಲಾಗಿ ಬರೀಬೇಕು. ಎಕ್ಸ್ ಕೋಎಫಿಷಿಯಂಟ್ ಮೈನಸ್ ಇದೆ ತಾನೆ, ಅದಕ್ಕೆ ಏನು ಬೇಕು ಅಂತ ಫಸ್ಟಿಗೆ 1/-1. ನೆಕ್ಸ್ಟ್ ಲಾಗ್ ಆಫ್ ಮಾಡ್ಲಸ್ ಆಫ್ ಎಕ್ಸ್ ಪ್ಲಸ್ ಬರೀತಿದ್ವಿ. ಎಕ್ಸ್ ಇರೋ ಪ್ಲಸಲ್ಲಿ 2 - x ಇದೆ, ಹಾಗೆ 2 - x ಪ್ಲಸ್ ರೂಟ್ ಆಫ್ 2 - x ಹೋಲ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಅಂದರೆ 1 ಪ್ಲಸ್ ಕಾನ್ಸ್ಟೆಂಟ್. ಇಷ್ಟು ಬರುತ್ತೆ ನೋಡಿ. ಜನರಲೈಸ್ಡ್ ಸ್ಟ್ಯಾಂಡರ್ಡ್ ಫಾರ್ಮು ಕೇರ್ಫುಲ್ಲಾಗಿ ಬರೀಬೇಕು. ಎಕ್ಸ್ ಇರೋ ಪ್ಲೇಸಲ್ಲಿ ಲೀನಿಯರ್ ಈಕ್ವೇಷನ್ ಇದೆ. ಹೌದಾ? ಎಕ್ಸ್ ಇರೋ ಪ್ಲೇಸಲ್ಲಿ ಲೀನಿಯರ್ ಈಕ್ವೇಷನ್ ಇದೆ ಅಂದರೆ ಯಾವಾಗಲೂ ಏನು ಮಾಡಬೇಕು ಅಂತ ಹೇಳಿದ್ವಿ? ಕೋಎಫಿಷಿಯಂಟ್ ಆಫ್ ಎಕ್ಸ್ನ ರೆಸಿಪ್ರೋಕಲ್ ಮಾಡಬೇಕು. ಎಕ್ಸ್ ಕೋಎಫಿಷಿಯಂಟ್ ಇಸ್ -1, therefore ರೆಸಿಪ್ರೋಕಲ್ ಆಫ್ -1 ಇಸ್ 1/-1. ಹೌದಾ? ಅದನ್ನು ಬರ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದ್ವಿ. ನೆಕ್ಸ್ಟು ಇಂಟಿಗ್ರೇಷನ್ ಆಫ್ 1/√1 + 4x square dx. 1/√1 + 4x square dx. ನೋಡಿ ಕೇರ್ಫುಲ್ಲಾಗಿ ಬರ್ಕೋಬೇಕಿದ್ದ ಫಸ್ಟ್. ಇಂಟಿಗ್ರೇಷನ್ ಆಫ್ dx/√1 ಸ್ಕ್ವೇರ್ ಪ್ಲಸ್ 4x ಸ್ಕ್ವೇರ್ನ 2x ಹೋಲ್ ಸ್ಕ್ವೇರ್. ಹೌದಾ? ಫಾರ್ಮ್ಯಾಟು ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಥರ ಇದೆ. ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ ಅಂದರೆ ಲಾಗ್ ಆಫ್ ಮಾಡ್ಲಸ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈತ್ವಿ. ಆದರೆ ಎಕ್ಸ್ ಕೋಎಫಿಷಿಯಂಟ್ ಇಸ್ 2 ಅಲ್ಲ, therefore 1/2. ಜನರಲೈಸ್ ಸ್ಟ್ಯಾಂಡರ್ಡ್ ಫಾರ್ಮ್ ಇದು. ಲಾಗ್ ಆಫ್ ಮಾಡ್ಲಸ್ ಆಫ್ ಎಕ್ಸ್ ಇರೋ ಪ್ಲಸಲ್ಲಿ 2x ಇದೆ, therefore 2x ಪ್ಲಸ್ ರೂಟ್ ಆಫ್ ಇಲ್ಲೇನಿರುತ್ತೆ ಅದು ಬರಿಬೇಕು. 1 + 2x ಹೋಲ್ ಸ್ಕ್ವೇರ್ ಪ್ಲಸ್ ಕಾನ್ಸ್ಟೆಂಟ್. ಹೌದಾ? ನೆಕ್ಸ್ಟು 13, ಪ್ರಾಬ್ಲಮ್ ನಂಬರ್ 13. ಇಂಟಿಗ್ರೇಷನ್ ಆಫ್ 1/√9 - 25x square dx. ಇದನ್ನ ಹೇಗೆ ಬರೀಬೋದು? ಇಂಟಿಗ್ರೇಷನ್ ಆಫ್ dx /√9 3 ಸ್ಕ್ವೇರ್ ಮೈನಸ್ 5x ಹೋಲ್ ಸ್ಕ್ವೇರ್. ಜನರಲೈಸ್ ಸ್ಟ್ಯಾಂಡರ್ಡ್ ಫಾರ್ಮ್. ಎಕ್ಸ್ ಕೋಎಫಿಷಿಯಂಟ್ ಇಸ್ 5, therefore ಇಲ್ಲೇನು ಬರೀಬೇಕು? ರೆಸಿಪ್ರೋಕಲ್ ಆಫ್ ಎಕ್ಸ್ ಕೋಎಫಿಷಿಯಂಟ್ ಇಸ್ 1/5 ಆ್ಯಂಡ್ ಇಟ್ ಈಸ್ ಇನ್ ದ ಫಾರ್ಮ್ ಏನಂತ ಗೊತ್ತಿರೋದು? dx/√a square minus x square. Integration of dx /√a square minus x square is sin inverse of x by a plus constant. Sin inverse ಅಂತ ಹೇಳಿದ್ರೆ sin inverse of x plus 5x ಇದೆ, therefore 5x by 3 plus constant. ಹೌದಾ? ಇಷ್ಟು ಬರುತ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ 14. Integration of 3x divided by 1 plus 2x power 4 dx. 3x divided by 1 plus 2 x power 4 dx. What is defined as? ನೋಡ್ಕೊಳ್ಳಿ ಫಸ್ಟ್. ಆ್ಯಕ್ಚುಲಿ 3x ಇದೆ, ಹೌದಾ? ಎಕ್ಸ್ ಬರಬೇಕು ಅನ್ನೋದು ಯಾವುದೋ ಡಿಫ್ರೆನ್ಸಿಯೇಷನ್. ಎಕ್ಸ್ ಯಾವುದೋ ಡಿಫ್ರೆನ್ಸಿಯೇಷನ್ ನಮಗೆ. ಎಕ್ಸ್ ಸ್ಕ್ವೇರ್ ಆ್ಯಂಡ್ ಡಿಫ್ರೆನ್ಸಿಯೇಷನ್ ಏನು ಗೊತ್ತಿರೋದು?
2x ಎಕ್ಸ್ ಬರುತ್ತೆ ತಾನೆ. ಹಾಗಾದರೆ ಇಂಟಿಗ್ರೇಷನ್ ಬೈ ದಿ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡ್ರೆ ಸಿಂಪ್ಲಿಫೈ ಆಗುತ್ತೆ. ನೋಡಿ ನೀವು ಯಾವ ಥರ ಬರ್ಕೊಂತೀವಿ ಅಂತೇಳಿ 3x dx divided by 1 plus ಇದ್ದ ರೂಟ್ 2x ಸ್ಕ್ವೇರ್ ಹೋಲ್ ಸ್ಕ್ವೇರ್ ಬರೀಬೋದಾ? ರೂಟ್ 2x ಸ್ಕ್ವೇರ್ ಹೋಲ್ ಸ್ಕ್ವೇರ್, ರೂಟ್ 2 ಸ್ಕ್ವೇರ್ ಅಂದರೆ 2 ಆಯಿತು, ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂದರೆ ಎಕ್ಸ್ ಪವರ್ 4 ಬಂದ್ಬಿಡುತ್ತೆ. ಹೌದಾ? ಈ ನೆಕ್ಸ್ಟ್ ನೋಡಿ ಸಬ್ಸ್ಟಿಟ್ಯೂಷನ್ ಏನು ತೊಗೊಂತೀವಿ ಅಂತ ಲೆಟ್ ರೂಟ್ 2x ಸ್ಕ್ವೇರ್ ಇಸ್ ಈಕ್ವಲ್ ಟು ಟಿ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂದರೆ ರೂಟ್ 2 ಇಂಟು ಎಕ್ಸ್ ಸ್ಕ್ವೇರ್ ಇನ್ ಡಿಫ್ರೆನ್ಷನ್ 2x dx is equal to dt. ಹೌದಾ? ಹಾಗಾದರೆ x dx is equal to dt by 2 root 2 ಬಂತು. ಹೌದಾ? therefore I is equal to ಏನಿರೋದಿಲ್ಲಿ ಇಂಟಿಗ್ರೇಷನ್ ಆಫ್ 3x dx divided by 1 plus root 2x square whole square that is equal to 3 into x dx value dt by 2 root 2 divided by 1 plus ರೂಟ್ 2x ಸ್ಕ್ವೇರ್ ಅಂದರೆ ಟಿ ತೊಗೊಂಡಿದ್ವಿ, ಅದಕ್ಕೆ ಟಿ ಸ್ಕ್ವೇರ್. ನೋಡಿ ಕಾನ್ಸ್ಟೆಂಟ್ ಏನಿದೆ 3/2 ರೂಟ್ 2 ಕಾನ್ಸ್ಟೆಂಟ್ ಹೊರಗೆ ತೊಗೊಂಡ್ವಿ ಅಂದ್ರೆ ಡಿ ಟಿ ಬೈ 1 ಪ್ಲಸ್ ಟಿ ಸ್ಕ್ವೇರ್. ಹೌದಾ? ಏನು ಬರೀಬೋದು ಅನ್ಸೋದು ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಫಾರ್ಮೆಟಲ್ಲಿದೆ. ಹೌದಾ? ಎ ಸ್ಕ್ವೇರ್ 1 ಸ್ಕ್ವೇರ್ ತೊಗೊಂಡೆ ಅಂದರೆ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದರೆ ಫಾರ್ಮುಲಾ ಏನು ಗೊತ್ತಿರೋದು 1/a ಇಂಟು ಅಂದರೆ 1/1 ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಟಿ ಬೈ 1 ಪ್ಲಸ್ ಸಿ. ಅವ್ರ ಆನ್ಸರ್ ನೋಡಿ 3/2 ರೂಟ್ 2 ಇಂಟು 1 ಅಂದರೆ 3/2 ರೂಟ್ 2 ಆ್ಯಸ್ ಇಟ್ ಇಸ್ ಇಂಟು ಟ್ಯಾನ್ ಇನ್ವರ್ಸ್ ಆಫ್ ವ್ಯಾಲ್ಯೂ ಆಫ್ ಟಿ ಈಸ್ ರೂಟ್ 2x ಸ್ಕ್ವೇರ್ ಅಲ್ಲ, therefore ರೂಟ್ 2x ಸ್ಕ್ವೇರ್ ಪ್ಲಸ್ ಕಾನ್ಸ್ಟೆಂಟ್ ಎಷ್ಟು ಬರುತ್ತೆ 3/2 ರೂಟ್ 2 ಇಂಟು tan inverse of root 2x square plus c. ಎಷ್ಟು ಬರುತ್ತಲ್ಲ ನೋಡಿ, ಇದೊಂದು ಪ್ರಾಬ್ಲಮ್ ಡಿಫರೆಂಟ್ ಅದ. ನೆಕ್ಸ್ಟ್ ಇದೇ ಐಡಿಯಾದ ಇನ್ನೊಂದು 2-3 ಪ್ರಾಬ್ಲಮ್ ಬರುತ್ತೆ. ಯಾವ ಥರ ಥಿಂಕ್ ಮಾಡಿದ್ದು ನ್ಯೂಮರೇಟ್ರಲ್ಲಿ ಎಕ್ಸ್ ಇದೆ. ಹೌದಾ? ನ್ಯೂಮರೇಟ್ರಲ್ಲಿ ಎಕ್ಸ್ ಇದೆ. ಎಕ್ಸ್ ಯಾವ ಫಂಕ್ಷನ್ ಡಿಫ್ರೆನ್ಷಿಯೇಷನ್ ಅಂದರೆ ಎಕ್ಸ್ ಸ್ಕ್ವೇರ್ ಇನ್ ಡಿಫ್ರೆನ್ಷಿಯೇಷನಲ್ಲಿ ಎಕ್ಸ್ ಬರ್ತದೆ. ಹೌದಾ? 2x ಅಂದರೆ ಎಕ್ಸ್ ಬರುತ್ತೆ. therefore ಎಕ್ಸ್ ಸ್ಕ್ವೇರ್ ಥರ ಸಬ್ಸ್ಟಿಟ್ಯೂಷನ್ ತೊಗೋಬೇಕು. ಅದಕ್ಕೆ ಇದನ್ನು ಬರ್ಕೊಂಡ್ವಿ ಅಂದರೆ ಇದು ರೂಟ್ 2x ಸ್ಕ್ವೇರ್ ಆಗುತ್ತೆ. therefore ರೂಟ್ 2x ಸ್ಕ್ವೇರಿಗೆ ಸಬ್ಸ್ಟಿಟ್ಯೂಷನ್ ತೊಗೊಂಡು ನೆಕ್ಸ್ಟು ಸಿಂಪ್ಲಿಫಿಕೇಶನ್ ಮಾಡಿದ್ವಿ. ಹೌದಾ? ನೆಕ್ಸ್ಟು ಪ್ರಾಬ್ಲಮ್ 15 ಇಂಟಿಗ್ರೇಷನ್ ಆಫ್ 3x ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಪವರ್ 6 dx. 3x ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಪವರ್ 6 dx. ಸೇಮ್ ಐಡಿಯಾ ಯೂಸ್ ಮಾಡಿ ಬರುತ್ತೆ. ಎಕ್ಸ್ ಪವರ್ 6ನ ಹೇಗೆ ಬರಿಬೇಕು ನಾವು ಎಕ್ಸ್ ಕ್ಯೂಬ್ ಹೋಲ್ ಸ್ಕ್ವೇರ್. ಹೌದಾ? ಎಕ್ಸ್ ಕ್ಯೂಬ್ ಇನ್ ಡಿಫ್ರೆನ್ಷಿಯನ್ 3x ಸ್ಕ್ವೇರ್ ಬರುತ್ತೆ ತಾನೆ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಬೋದು. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ 3x ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಕ್ಯೂಬ್ ಹೋಲ್ ಸ್ಕ್ವೇರ್ dx. ಲೆಟ್ ಎಕ್ಸ್ ಕ್ಯೂಬ್ ಇಸ್ ಈಕ್ವಲ್ ಟು ಟಿ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂದರೆ 3x ಸ್ಕ್ವೇರ್ dx is equal to dt. therefore I is equal to integration of 3x square dx divided by 1 plus x cube whole square. 3x square dx is dt divided by 1 plus t square. ಇದು ಇಂಟಿಗ್ರೇಷನ್ ಆಫ್ 1 ಸ್ಕ್ವೇರ್ ಪ್ಲಸ್ ಟಿ ಸ್ಕ್ವೇರ್ ಫಾರ್ಮೆಟ್ ಅಲ್ಲ. ಇಂಟಿಗ್ರೇಷನ್ ಆಫ್ 1 ಸ್ಕ್ವೇರ್ ಪ್ಲಸ್ ಟಿ ಸ್ಕ್ವೇರ್ ಅಂತ ಹೇಳಿದ್ರೆ 1/1 ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಟಿ ಬೈ 1 ಪ್ಲಸ್ constant. That is equal to 1 into tan inverse value is tan inverse. Value of t is x cube. Therefore tan inverse x cube plus c ಬರುತ್ತೆ. ಹೌದಾ? ಆಯ್ತಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. ನೆಕ್ಸ್ಟ್ ಪ್ರಾಬ್ಲಮ್ 16 ಇಂಟಿಗ್ರೇಷನ್ ಆಫ್ x ಸ್ಕ್ವೇರ್ ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಪವರ್ 6 dx. ಸೇಮ್ ಐಡಿಯಾ ಯೂಸ್ ಮಾಡಿ ಬರುತ್ತೆ. ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡ್ಬೋದು. ನೋಡ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ ಆಸ್ ಇಟ್ ಈಸು 1 ಮೈನಸ್ ಎಕ್ಸ್ ಪವರ್ 6ನ
x cube whole square dx ಬರೀಬೋದಾ x cube and differentiation 3x square ಬರುತ್ತೆ ನೆಕ್ಸ್ಟ್ ಏನು ತೊಗೊತೀವಿ ಅದಕ್ಕೆ ಲೆಟ್ x cube is equal to t differentiate ಮಾಡಿದ್ವಿ ಅಂದ್ರೆ that implies 3x square dx is equal to dt ನಮಗಿರೋದು x square dx ಅಲ್ಲ that implies x square dx is equal to dt by 3 therefore I is equal to integration of x square dx divided by 1 minus x cube whole square is equal to integration of x square dx is dt by 3 divided by 1 minus t square. 1 by 3 into 1 by 3 constant ಹೊರಗೆ ತೊಗೊತೀವಿ dt by 1 square minus t square ಬರೀಬೋದು ಹೌದಾ ಹೀಗಿದೆ ಯಾವ ಫಾರ್ಮೆಟಲ್ಲಿ ಇದೆ ಇಟ್ ಈಸ್ ಇನ್ ದ ಫಾರ್ಮ್ dx by a square minus x square ಹೌದಾ a square minus x square ಇತ್ತು ಅಂದರೆ 1 by 2a into ಬರಿತಾ ಇದ್ವಿ ಅದಕ್ಕೆ ಏನು ಬರೀತೀವಿ ನೋಡಿ ಆನ್ಸರು 1 by 3 ಹಾಗೆ ಇದೆ 1 by 2a ಅಂದರೆ 1 by 2 into 1 into log of modulus of a plus x by a minus x ಬರೀತಿದ್ವಿ ಅದಕ್ಕೆ 1 minus t by 1 plus t by 1 minus t plus constant ಹೌದಾ t ವ್ಯಾಲ್ಯೂ x cube ಅಲ್ಲ that is equal to 1 by 6 into log of modulus of 1 plus x cube by 1 minus x cube plus constant ಇಷ್ಟು ಬರುತ್ತೆ ಹೌದಾ ಆಯ್ತಲ್ಲ ನೆಕ್ಸ್ಟು ಪ್ರಾಬ್ಲಮ್ 17 integration of x square by root of x square by root of x power 6 plus a power 6 dx ನೋಡಿ x power 6 ನ x cube whole square ಬರ್ಕೊಳ್ಳಿ a power 6 ನು ಅಷ್ಟೇ a cube whole square ಬರ್ಕೊಂಡು ಸಿಂಪ್ಲಿಫೈ ಮಾಡ್ಬೋದು ಹೌದಾ ಟ್ರೈ ಮಾಡಿ ಬರ್ತದೆ ಇದನ್ನು ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡಿ ಏನು ತಗೊಂತೀವಿ ದಟ್ ಈಸ್ ಈಕ್ವಲ್ ಟು integration of x square dx divided by root of x cube whole square plus a power 6 let x cube is equal to t ಇದನ್ನ ಡಿಫರೆನ್ಷಿಯೇಟ್ ಮಾಡಿದ್ವಿ ಅಂದ್ರೆ 3x square dx is equal to dt that implies x square dx ವ್ಯಾಲ್ಯೂ ಬೇಕಲ್ಲ x square dx is equal to dt by 3 therefore I is equal to integration of x square dx by root of x cube whole square plus a power 6 is equal to integration of x square dx value is dt by 3 whole divided by root of x cube under t ಅಲ್ಲ therefore t square plus a power 6 ಇದನ್ನ ಹೇಗೆ ಬರೀಬೋದು 1 by 3 ಕಾನ್ಸ್ಟೆಂಟ್ ಹೊರಗೆ ತೊಗೊಂಡ್ವಿ dt by root of t square plus a cube whole square t square plus a square ಫಾರ್ಮೆಟ್ ಇದೆ ರೂಟ್ ಇದೆ ಹಾಗಾದರೆ ಆನ್ಸರು ಏನು ಗೊತ್ತಿರೋದು 1 by 3 ಆಸ್ ಇಟ್ ಈಸು log of modulus of x ಇರೋ ಪ್ಲಸಲ್ಲಿ t ಇದೆ t plus root of t square plus a cube whole square plus constant ಹೌದಾ ಆನ್ಸರು 1 by 3 into log of modulus of value of t is x cube ಅಲ್ಲ x cube plus root of t square ಅಂದ್ರೆ x cube whole square plus a power 6 plus c ಇದನ್ನ x power 6 ಬರೀಬೋದು ಹೌದಾ ಆನ್ಸರ್ 1 by 3 into log of modulus of x cube plus root of x power 6 plus a power 6 plus constant ಹೌದಾ ಐಡಿಯಾ ಬರುತ್ತಲ್ಲ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಇದನ್ನು ಥಿಂಕ್ ಮಾಡಬೇಕು ಈಸಿ ಇದೆ ಪ್ರಾಬ್ಲಮ್ ನಂಬರ್ 18
integration of secant square x by integration of secant square x by root of 4 plus tan square x dx. Root of 4 plus tan square x dx. ನೋಡಿ ಇಲ್ಲಿ ಯಾವುದೋ ಡಿಫ್ರೆನ್ಷಿಯೇಷನ್ ಇದೆ ಅಂತ ಥಿಂಕ್ ಮಾಡಬೇಕು. ಟ್ಯಾನ್ ಎಕ್ಸ್ ಇಂದ ಡಿಫ್ರೆನ್ಷಿಯೇಷನ್ ಏನು ಬರುತ್ತೆ? ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಇಲ್ಲಿದೆ ತಾನೆ. ಅಲ್ಲಿ ಟ್ಯಾನ್ ಎಕ್ಸ್ಗೆ ಟಿ ತೊಗೊಂಬಿಟ್ರೆ ಆಯಿತು. ಲೆಟ್ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂದರೆ ಏನು ಬರುತ್ತೆ? ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ. ದೇರ್ಫೋರ್ I is equal to integration of secant square x dx divided by root of 4 plus tan square x, that is equal to integration of secant square x dx and dt by root of 4 value 2 square plus t square. Very good. 4 and 2 square tan x is equal to t, therefore t square. ಯಾವ ಫಾರ್ಮೆಟ್ ಅಲ್ಲ? 1 by root of a square plus x square under log of modulus of x0 plus l t ಇದೆ. t plus root of 2 square plus t square plus constant. ಅಲ್ವಾ? log of modulus of t under tan x ಅಲ್ಲ? tan x plus root of 4 plus tan square x plus constant. ಆಯ್ತಲ್ಲ, ಇದು ಈಸಿ ಇದೆ, ಐಡಿಯಾ ಗೊತ್ತಿರಬೇಕು. ಟ್ಯಾನ್ ಎಕ್ಸಿಗೆ ಸಬ್ಸ್ಟಿಟ್ಯೂಷನ್ ತೊಗೊಂಬಿಟ್ಟು ಸಿಂಪ್ಲಿಫೈ ಮಾಡ್ತಾ ಇದ್ವಿ, ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 19. ಇಂಟಿಗ್ರೇಷನ್ ಆಫ್ sin x divided by root of 4 minus cos square x dx. sin x divided by root of 4 minus cos square x dx. ಸೇಮ್ ಐಡಿಯಾ ಥಿಂಕ್ ಮಾಡಿ ಬರುತ್ತೆ. ಯಾವುದೋ ಡಿಫ್ರೆನ್ಷಿಯೇಷನ್ ಇದೆ ಇಲ್ಲಿ. ಆ್ಯಕ್ಚುಲಿ ಕಾಸ್ ಎಕ್ಸ್ ಇಂದ ಬರುತ್ತೆ. ಕಾಸ್ ಎಕ್ಸ್ ಇಂದ ಆ್ಯಕ್ಚುಲಿ ಡಿಫ್ರೆನ್ಷಿಯೇಷನ್ ಏನು ಗೊತ್ತಿರೋದು? ಡಿರೈವೇಟಿವ್ ಆಫ್ ಕಾಸ್ ಎಕ್ಸ್ ಈಸ್ ಮೈನಸ್ ಸೈನ್ ಎಕ್ಸ್ ಅಂತ ಗೊತ್ತಿದೆ, ಹೌದಾ? ಅದು ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಆಯ್ತು. ಲೆಟ್ cos x is equal to t ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂದರೆ cos x in ಡಿಫ್ರೆನ್ಷಿಯೇಷನ್ ಮೈನಸ್ sin x dx is equal to dt. ಮೈನಸ್ನ ಈ ಕಡೆ ತೊಗೊಂಡ್ವಿ ಅಂದರೆ ಏನು ಬರ್ಬೋದು? sin x dx is equal to minus dt. Therefore I is equal to integration of sin x dx divided by root of 4 minus cos square x. Integration of sin x dx ಅಂದರೆ minus dt divided by root of 2 square minus t square. 4 minus cos square x ಅಂದರೆ 2 square minus t square, ಹೌದಾ? ಮೈನಸ್ ಕಾನ್ಸ್ಟೆಂಟ್ ಹೊರಗೆ ತೊಗೊಂಡ್ಬಿಡ್ತೀವಿ. ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ಹೌದಾ? ಫಾರ್ಮುಲಾ ಏನು ಗೊತ್ತಿರೋದು? ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ ಅಲ್ಲ? ದೇರ್ಫೋರ್ ಸೈನ್ ಇನ್ವರ್ಸ್ ಆಫ್ ಟಿ ಬೈ 2 ಪ್ಲಸ್ ಸಿ, ದಟ್ ಈಸ್ ಈಕ್ವಲ್ ಟು ಮೈನಸ್ ಸೈನ್ ಇನ್ವರ್ಸ್ ಆಫ್ ವ್ಯಾಲ್ಯೂ ಆಫ್ ಟಿ ಈಸ್ ಕಾಸ್ ಎಕ್ಸ್ ಅಲ್ಲ? ದೇರ್ಫೋರ್ ಸೈನ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಬೈ 2 ಪ್ಲಸ್ ಕಾನ್ಸ್ಟೆಂಟ್. ಇಷ್ಟು ಬರುತ್ತೆ, ಹೌದಾ? ಗೊತ್ತಾಯ್ತಲ್ಲ? ನೋಡಿ, ಎರಡು ಪ್ರಾಬ್ಲಮ್ ಡಿಫರೆಂಟ್ ಇದೆ. ಅಲ್ಲಿ ಯಾವುದೋ ಡಿಫ್ರೆನ್ಷಿಯೇಷನ್ ಇದೆ ಅಂತ ನೋಡಿಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಪ್ರಾಬ್ಲಮ್ ನಂಬರ್ 20. ಇದು ಡಿಫರೆಂಟ್ ಇದೆ. ಇಂಟಿಗ್ರೇಷನ್ ಆಫ್ ಸೈನ್ 2x ಇಂಟು ಕಾಸ್ 2x ಡಿವೈಡೆಡ್ ಬೈ sin 2x into cos 2x divided by root of 9 minus cos power 4 2x. Root of 9 minus cos power 4
2x dx. ಇಲ್ಲೂ ಅಷ್ಟೇ ಯಾವುದೋ ಡಿಫ್ರೆನ್ಷಿಯೇಷನ್ ಬರುತ್ತೆ ಅಂತ ಗೊತ್ತಾಗಬೇಕು. ಕಾಸ್ ಪವರ್ 4 2x ಇದೆ ಹೌದಾ, ಇದನ್ನ ಕಾಸ್ ಸ್ಕ್ವೇರ್ 2x ಬರ್ಕೊಳ್ಳಿ, ಹೋಲ್ ಸ್ಕ್ವೇರ್ ಮಾಡಿಕೊಂಡು ನೆಕ್ಸ್ಟ್ ಕಾಸ್ ಸ್ಕ್ವೇರ್ 2x ಸಬ್ಸ್ಟಿಟ್ಯೂಷನ್ ತೊಗೊಂಡು ಸಿಂಪ್ಲಿಫೈ ಆಗುತ್ತೆ. ಅಂದರೆ ಈ ಥರ ಬರ್ಕೊತೀವಿ ನೋಡಿ. ಇಂಟಿಗ್ರೇಷನ್ ಆಫ್ ಸೈನ್ 2x ಇಂಟು ಕಾಸ್ 2x ಡಿವೈಡ್ ಬೈ ರೂಟ್ ಆಫ್ 9 3 ಸ್ಕ್ವೇರ್ ಮೈನಸ್ ಕಾಸ್ 2x ಹೋಲ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ 2x ಹೋಲ್ ಸ್ಕ್ವೇರ್ dx. ಬರಿಬೋದಲ್ಲ? ಇಷ್ಟು ಲೆಟ್ ಕಾಸ್ ಸ್ಕ್ವೇರ್ 2x ಇಸ್ ಈಕ್ವಲ್ ಟು ಟಿ. ನೋಡಿ ಡಿಫ್ರೆನ್ಷಿಯೇಟ್ ಮಾಡಿದಾಗ ಕೇರ್ಫುಲ್ಲಾಗಿ ಬರೀಬೇಕು, ಚೈನ್ ರೂಲ್ ಯೂಸ್ ಮಾಡ್ಕೋಬೇಕು ಹೌದಾ. ಎಕ್ಸ್ ಸ್ಕ್ವೇರ್ ಥರದ ಹಾಗಾದ್ರೆ ಡಿಫ್ರೆನ್ಷನ್ 2 ಇಂಟು ಕಾಸ್ 2x ಹೌದಾ. ನೋಡಿ ಸ್ಕ್ವೇರಿಂದ ಆಯಿತು. ಕಾಸ್ 2x ಇನ್ ಡಿಫ್ರೆನ್ಷನ್ ಮೈನಸ್ ಸೈನ್ 2x ಮತ್ತು 2x ಇನ್ ಡಿಫ್ರೆನ್ಷನ್ 2 dx ಇಸ್ ಈಕ್ವಲ್ ಟು ಟಿ ದ ಡಿಫ್ರೆನ್ಷನ್ dt ಹೌದಾ. ಹಾಗಾದ್ರೆ ದಟ್ ಇಂಪ್ಲೈಸ್ minus 4 into cos 2x into sin 2x dx is equal to dt. ನ್ಯೂಮರೇಟರ್ ಇರೋದು sin 2x into cos 2x. ಹಾಗಾದ್ರೆ ಇದನ್ನ ಹೇಗೆ ಬರೀಬೋದು? sin 2x into cos 2x dx is equal to minus 4 ಡಿನಾಮಿನೇಟರ್ ಬರೋದು dt by minus 4 ಹೌದಾ. ಇಷ್ಟು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. therefore I is equal to integration of sin 2x into cos 2x divided by root of 3 square minus cos square 2x whole square dx is equal to ಏನು ಮಾಡ್ಕೋಬೋದು? ಕಾಸ್ ಸ್ಕ್ವೇರ್ 2x ಹೋಲ್ ಸ್ಕ್ವೇರ್ ಬದಲು ಏನು ತೊಗೊಂಡಿದ್ವಿ? ಕಾಸ್ ಸ್ಕ್ವೇರ್ 2x ಬದಲು ಟಿ ಬರೀಬೇಕು. ಹಾಗಾದ್ರೆ ಸೈನ್ 2x ಇಂಟು ಕಾಸ್ 2x dx ಅಂದ dt ಬೈ ಮೈನಸ್ 4 ಬೈ ರೂಟ್ ಆಫ್ 3 ಸ್ಕ್ವೇರ್ ಮೈನಸ್ ಟಿ ಸ್ಕ್ವೇರ್ ಹೌದಾ. ನೋಡಿ ಮೈನಸ್ 1/4 ಕಾನ್ಸ್ಟೆಂಟ್ ಹೊರಗೆ ತೊಗೊತೀವಿ. ಇಂಟಿಗ್ರೇಷನ್ ಆಫ್ dt ಬೈ ರೂಟ್ ಆಫ್ 3 ಸ್ಕ್ವೇರ್ ಮೈನಸ್ ಟಿ ಸ್ಕ್ವೇರ್ ಅಂದ್ರೆ ಆನ್ಸರ್ minus 1/4 into root of a square minus x square and the sine inverse of t by 3 plus constant. Minus 1/4 into sine inverse of t ಅಂತ ಹೇಳಿದ್ರೆ cos square 2x ಅಲ್ಲ. therefore cos square 2x by 3 plus constant. ಇಷ್ಟು ಬರುತ್ತೆ ಆನ್ಸರ್ ಹೌದಾ. ನೋಡಿ ಲಾಸ್ಟ್ ಮಾಡ್ಕೊಂಡಿರೋ ಪ್ರಾಬ್ಲಮ್ ಸ್ವಲ್ಪ ಡಿಫ್ರೆಂಟ್ ಅದ, ಪ್ರಾಕ್ಟೀಸ್ ಮಾಡ್ಕೊಂಡಿರ್ಬೇಕು. ಯಾವುದಾದ್ರು ಡಿಫ್ರೆನ್ಸಿಯೇಷನ್ ಬರುತ್ತೆ ಅಂತ ಗೊತ್ತಾಯಿತು ಅಂದರೆ ಈಸಿ ಆಗುತ್ತೆ ಹೌದಾ. ನ್ಯೂಮರೇಟ್ರಲ್ಲಿ ಏನಾದ್ರು ಈಗ 2x 3x ಈ ಥರ ಇತ್ತು ಅಂದರೆ ಅದು ಎಕ್ಸ್ ಸ್ಕ್ವೇರ್ ಇನ್ ಡಿಫ್ರೆನ್ಸಿಯೇಷನು, 3x ಸ್ಕ್ವೇರ್ ಏನಾರು ಇತ್ತು ಅಂದರೆ ಎಕ್ಸ್ ಪವರ್ 3 ದ ಡಿಫ್ರೆನ್ಸಿಯೇಷನ್ ಹೌದಾ. ಎಕ್ಸ್ ಪವರ್ 3 ದ ಡಿಫ್ರೆನ್ಸಿಯೇಷನ್ 3x ಸ್ಕ್ವೇರ್ ಬರುತ್ತೆ ಹೌದಾ. ಈ ನ್ಯೂಮರೇಟ್ರಲ್ಲಿ sin 2x ಇಂಟು ಕಾಸ್ 2x ಇತ್ತು ಅಂದರೆ ಅದು ಯಾವುದಾದ್ರು ಕಾಸ್ ಸ್ಕ್ವೇರ್ 2x ಅಥವಾ ಸೈನ್ ಸ್ಕ್ವೇರ್ 2x ಇಂದ ಡಿಫ್ರೆನ್ಸಿಯೇಷನ್ ಬರುತ್ತದೆ ಹೌದಾ. ಹಾಗೆ ನೋಡಿ ಕಾಸ್ ಸ್ಕ್ವೇರ್ 2xಗೆ ಟಿ ತೊಗೊಂಬಿಟ್ಟು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದ್ವಿ ಹೌದಾ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಇದು ಡಿಫ್ರೆಂಟ್ ಅದ. ಇಂಟಿಗ್ರೇಷನ್ ಆಫ್ ರೂಟ್ tan x ಪ್ಲಸ್ ರೂಟ್ cot x dx. ನೋಡಿ ಫಸ್ಟು ಡಿಫ್ರೆಂಟ್ ಇದೆ. ಇದು ಸೈನ್ ಆ್ಯಂಡ್ ಕಾಸಿಗೆ ಚೇಂಜ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಅದರ ಐಡಿಯಾ ಕರೆಕ್ಟಾಗಿ ಗೊತ್ತಾಗ್ತಾ ಹೋಗ್ಬೇಕು. ನೋಡಿ ಎಲ್ಲದನ್ನ ಸೈನ್ ಆ್ಯಂಡ್ ಕಾಸಿಗೆ ಮಾಡ್ಕೊತೀನಿ. ರೂಟ್ ಟ್ಯಾನ್ ಎಕ್ಸ್ನ ರೂಟ್ ಸೈನ್ ಎಕ್ಸ್ ಬೈ ರೂಟ್ ಕಾಸ್ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್ನ ರೂಟ್ ಕಾಸ್ ಎಕ್ಸ್ ಬೈ ರೂಟ್ ಸೈನ್ ಎಕ್ಸ್ ಡಿ ಎಕ್ಸ್ ಹೌದಾ. ನೋಡಿ ಎಲ್ ಸಿ ಎಮ್ ತೊಗೊಂಡೆ ಅಂದರೆ ದಟ್ ಇಂಪ್ಲೈಸ್ ಐ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಎಲ್ ಸಿ ಎಮ್ ರೂಟ್ ಕಾಸ್ ಎಕ್ಸ್ ಇಂಟು ರೂಟ್ ಸೈನ್ ಎಕ್ಸ್ ಅಲ್ಲ. ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ ರೂಟ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ರೂಟ್
ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಡಿ ಎಕ್ಸ್ ಬರ್ತದೆ. ರೂಟ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದರೆ ರೂಟು ಸ್ಕ್ವೇರ್ ಇಲ್ಲೂ ರೂಟು ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ದಟ್ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಡಿವೈಡ್ ಬೈ ರೂಟ್ ಆಫ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಡಿ ಎಕ್ಸ್. ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಡಿ ಎಕ್ಸ್ ಹೌದಾ. ಈಗ ನೋಡಿ ಇದನ್ನು ಹೇಗೆ ಮಾಡ್ಕೋಬೇಕು ಅಂತೇಳಿ ಈಸಿದೆ ನೋಡಿ. ಫಸ್ಟು ನ್ಯೂಮರೇಟರು ಯಾವುದ್ರದ್ದು ಡಿಫ್ರೆನ್ಷಿಯೇಷನ್ ನೋಡಿ, ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಅಥವಾ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಬರಬೇಕು ಅಂದರೆ ಯಾವುದನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಬರುತ್ತೆ. ಆ್ಯಕ್ಚುಲಿ ಕಾಸ್ ಎಕ್ಸ್ ಬರಬೇಕು ಅಂದರೆ ಯಾವುದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು, ಸೈನ್ ಎಕ್ಸ್ ಅಲ್ಲ ಹೌದಾ. ಸೈನ್ ಎಕ್ಸ್ ಇನ್ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್ ಬಂದುಬಿಡುತ್ತೆ. ಪ್ಲಸ್ ಸೈನ್ ಎಕ್ಸ್ ಬರಬೇಕು ಅಂದರೆ ಅದು ಯಾವುದದು ಆ್ಯಕ್ಚುಲಿ ಡಿಫ್ರೆನ್ಷಿಯೇಷನ್ ಮೈನಸ್ ಕಾಸ್ ಎಕ್ಸ್ ಇನ್ ಡಿಫ್ರೆನ್ಷಿಯೇಷನ್ ಹೌದಾ. ಕಾಸ್ ಎಕ್ಸ್ ಇನ್ ಡಿಫ್ರೆನ್ಷಿಯೇಷನ್ ಮೈನಸ್ ಆಗುತ್ತೆ, ಮೈನಸ್ ಆಫ್ ಮೈನಸ್ ಮತ್ತು ಪ್ಲಸ್ ಆಗ್ಬಿಟ್ಟು ಸೈನ್ ಎಕ್ಸ್ ಬಂದ್ಬಿಡುತ್ತೆ. ಹಾಗಾದರೆ ನ್ಯೂಮರೇಟರ್ ನೋಡಿ, ಈಗ ನಾವು ಯಾವುದಾದ್ರು ಡಿಫ್ರೆನ್ಷಿಯೇಷನನ್ನು ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಇಂದ ಹೌದಾ. ಸೈನ್ ಎಕ್ಸ್ ಇನ್ ಡಿಫ್ರೆನ್ಷಿಯೇಷನ್ನು ಕಾಸ್ ಎಕ್ಸ್ ಬರುತ್ತೆ, ಕಾಸ್ ಎಕ್ಸ್ ಇನ್ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಎಕ್ಸ್, ಮೈನಸ್ ಆಫ್ ಮೈನಸ್ ಪ್ಲಸ್ ಸೈನ್ ಎಕ್ಸ್ ಆಗ್ಬಿಡುತ್ತೆ ಹೌದಾ. ನೋಡಿ ಈ ಥರ ನ್ಯೂಮರೇಟ್ರಲ್ಲಿ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಅಥವಾ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸು ಅಥವಾ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಈ ಥರ ಏನಾದ್ರು ಇತ್ತು ಅಂದರೆ ಅದು ಯಾವುದೋ ಡಿಫ್ರೆನ್ಷಿಯೇಷನ್ ಅಂತೇಳಿ ಬರ್ಕೊಳ್ಳಿ. ಇದನ್ನು ಸ್ಕ್ವಯರ್ ಮಾಡ್ತೀನಿ ನಾನು. ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ತೊಗೊಂಡೆ ಅಂದರೆ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದೆ ಅಂದರೆ ಏನು ಬರ್ಬೋದು, ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 2ab ಅಂದರೆ 2 ಇಂಟು ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಬರೀಬೋದಲ್ಲ. ನೋಡಿ ನಮಗೆ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಇದೆ ತಾನೆ, ಇದ್ರಲ್ಲಿ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದ್ರೆ ಇದನ್ನ ಹೇಗೆ ಬರೀತೀವಿ ನೋಡಿ. ದಟ್ ಇಂಪ್ಲೈಸ್ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ವ್ಯಾಲ್ಯೂ ಇಸ್ 1 ಮೈನಸ್ 2 ಇಂಟು ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಇದನ್ನ ಈ ಕಡೆ ತೊಗೊಳ್ಳಿ. 2 ಇಂಟು ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು 1 ಮೈನಸ್ ಆಫ್ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಹೌದಾ. 2 ಡಿನಾಮಿನೇಟ್ರಿಗೆ ಬಂತು ಅಂದರೆ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಹಾಫ್ ಇಂಟು 1 ಮೈನಸ್ ಆಫ್ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಬರ್ತದೆ ಹೌದಾ. ಇಷ್ಟು ಬರುತ್ತಲ್ಲ ನೋಡಿ. ಹಾಗಾದ್ರೆ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಈ ಥರ ಬರೀಬೋದು ತಾನೆ. ಈ ನ್ಯೂಮರೇಟರ್ ಇದರ ಡಿಫ್ರೆನ್ಷಿಯೇಷನ್ ಅಲ್ಲ, ಅದಕ್ಕೆ ಸಬ್ಸ್ಟಿಟ್ಯೂಷನ್ ತೊಗೊತೀನಿ ನೋಡಿ. ಈಗ ಲೆಟ್ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಟಿ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂದರೆ ಸೈನ್ ಎಕ್ಸ್ ಇನ್ ಡಿಫ್ರೆನ್ಷಿಯೇಷನ್ನು ಕಾಸ್ ಎಕ್ಸ್ ಮೈನಸ್ ಆಫ್ ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ನು ಮೈನಸ್ ಸೈನ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ. ದಟ್ ಇಂಪ್ಲೈಸ್ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗ್ಬಿಡುತ್ತಲ್ಲ. ಆಗದೆ ಇದನ್ನು ಬರ್ಕೊಂಡೆ ಪ್ಲಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಹೌದಾ. ನೋಡಿ ಇಲ್ಲಿ ಈ ಐಡಿಯಾ ಗೊತ್ತಾಗಬೇಕು ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. ಫಸ್ಟು ನ್ಯೂಮರೇಟರಲ್ಲಿ ಏನೇನು ಇರ್ಬೋದು ಅಂತ ಹೇಳಿದ್ವಿ. ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಆರ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸು ಅಥವಾ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸು ಈ ಥರ ಏನಾದ್ರು ಇತ್ತು ಅಂದರೆ ಇದು ಯಾವುದಾದ್ರು ಡಿಫ್ರೆನ್ಷಿಯೇಷನ್ ಅದನ್ನು ಬರ್ಕೊಂಡಿದ್ದೀನಿ, ಅದನ್ನು ಸ್ಕ್ವಯರ್ ಮಾಡ್ಕೊಂಡು ಅವಾಗ ಅದರೊಳಗೆ ಸೈನ್ ಎಕ್ಸ್ ಕಾಸ್ ಎಕ್ಸ್ ಬರುತ್ತೆ. ಸೈನ್ ಎಕ್ಸ್ ಕಾಸ್ ಎಕ್ಸ್ ಇದೆ ತಾನೆ. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಹೌದಾ. ನೋಡಿ ಇಲ್ಲಿ ಸೈನ್ ಎಕ್ಸ್ ಕಾಸ್ ಎಕ್ಸ್ ಅಂತಾನೆ ಕೊಡಬೇಕಂತೇನಿಲ್ಲ. ಇಲ್ಲಿ ಸೈನ್ 2x ಅಲ್ಲಿದ್ರೂ ಐಡಿಯಾ ಸೇಮ್ ಮಾಡ್ಕೊತೀವಿ. ಯಾಕಂದ್ರೆ ಇದು ಸೈನ್ 2x ಅಂದ್ಕೊಳ್ಳಿ. ಸೈನ್ 2x ಅಂದರೆ ಮತ್ತೆ ನಮಗೇನು ಬರುತ್ತೆ 2 sin x ಇಂಟು ಕಾಸ್ ಎಕ್ಸ್ ಬರುತ್ತೆ ತಾನೆ. ಯಾಕೆ ಇಲ್ಲಿ ಸೈನ್ 2x ಅಂತ ಅದು ಇರ್ಬೋದು ಅಥವಾ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಅಂತ ಇತ್ತು ಅಂದರೆ ಐಡಿಯಾ ಎಲ್ಲ ಸೇಮ್ ಯೂಸ್ ಮಾಡಬೇಕು ಹೌದಾ. ನೋಡಿ ಇಷ್ಟನ್ನು ಈಗ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದರೆ ಇಷ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ನಾವು ಐ ಇಸ್ ಈಕ್ವಲ್ ಟು ನಾವು I is equal to integration of ಏನಿರೋದು sin x plus cos x divided by sin x plus cos x divided by root of sin x into cos x dx. ಇದನ್ನೇ ಹೇಗೆ ಬರೀತೀವಿ ಅಂದರೆ ಇಂಟಿಗ್ರೇಷನ್ ಆಫ್
sin x plus cos x dx divided by root of sin x into cos x ಬದಲು ಏನು ಬರೀಬೋದು sin x into cos x ಅಂದ್ರೆ half into 1 minus of sin x minus cos x whole square ಬರುತ್ತೆ ಹೌದಾ ಈ ಸಬ್ಸ್ಟಿಟ್ಯೂಷನ್ ತೊಗೊಂಡ್ವಿ ಅಂದರೆ ಏನು ಬರೀಬೋದು ದಟ್ ಇಂಪ್ಲೈಸ್ I is equal to ನೋಡಿ 1 by root 1 by 2 ಕಾನ್ಸ್ಟೆಂಟ್ ಅಲ್ಲ ರೂಟ್ 1 by 2 ನ 1 by root 2 ಬರೀಬೋದಾ ಕಾನ್ಸ್ಟೆಂಟ್ ಹೊರಗೆ ತೊಗೊಂಡಿದ್ವಿ sin x plus cos x dx value on the dt. Therefore, integration of dt divided by root of 1 minus sin x minus cos x t ತೊಗೊಂಡಿದ್ವಿ root of 1 minus t square. ಇದು ನಮಗೆ ಗೊತ್ತಿದೆ ತಾನೆ 1 ಸ್ಕ್ವೇರ್ ಬರ್ಕೊಂಡ್ವಿ ಅಂದ್ರೆ root of 1 square minus t square. ಇದು ಯಾವ ಫಾರ್ಮೆಟಲ್ಲಿ ಇದೆ ರೂಟ್ 2 ಅಂತ ನ್ಯೂಮರೇಟ್ರಿಗೆ ಹೋಗುತ್ತೆ root of a square minus x square ಅಂದರೆ sin inverse of अगर sin inverse of t by 1 plus c t ಅಂದರೆ ಏನು ತೊಗೊಂಡಿರೋದು sin x minus cos x that implies I is equal to root 2 into sin inverse of sin x minus cos x plus c ಆಯ್ತಲ್ಲ ನೋಡಿ ಇದೊಂದು ಪ್ರಾಬ್ಲಮ್ ಡಿಫ್ರೆಂಟ್ ಇದೆ ಹೇಗೆ ಮಾಡ್ಕೊತಿದ್ದೀವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕಷ್ಟೇ ಅಲ್ಲಿ ಫಸ್ಟು ನ್ಯೂಮರೇಟರ್ ಇಂಪಾರ್ಟೆಂಟ್ ನ್ಯೂಮರೇಟರ್ sin x ಪ್ಲಸ್ ಕಾಸ್ ಎಕ್ಸ್ ಇದೆ ಹಾಗೆ sin x ಮೈನಸ್ ಕಾಸ್ ಎಕ್ಸ್ ಇಂದ ಡಿಫ್ರೆನ್ಷಿಯೇಷನ್ನು ಅದಕ್ಕೆ ಅದು ಬರ್ಕೊಂಡ್ವಿ ಸ್ಕ್ವಯರ್ ಮಾಡ್ಕೊಂಡೆ ನೆಕ್ಸ್ಟು ಇಲ್ಲಿ sin x ಇಂಟು ಕಾಸ್ ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ ನೆಕ್ಸ್ಟ್ sin x ಮೈನಸ್ ಕಾಸ್ ಎಕ್ಸ್ ಟಿ ತೊಗೊಂಡ್ವಿ ನೆಕ್ಸ್ಟು ಸಿಂಪ್ಲಿಫೈ ಮಾಡ್ಕೊಂಡಿದ್ವಿ ಅಷ್ಟೇ ಹೌದಾ ಡಿಫ್ರೆಂಟ್ ಇದೆ ಅದು ಅದಕ್ಕೆ ಐಡಿಯಾ ಗೊತ್ತಿರಬೇಕು ಹೇಗೆ ಮಾಡ್ಕೊತಾ ಇದ್ದೀವಿ ಅಂತೇಳಿ 21 ನೆಕ್ಸ್ಟ್ ಪ್ರಾಬ್ಲಮ್ ಟ್ರೈ ಮಾಡ್ಬೋದು ನೋಡಿ 22 ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡಿ ಎಲ್ಲ ಐಡಿಯಾ ಸೇಮ್ integration of sin x plus cos x divided by problem number 22 sin x plus cos x divided by root sin 2x dx root sin 2x dx ನ್ಯೂಮರೇಟರ್ ಅಲ್ಲಿ sin x plus cos x ಇದೆ sin x plus cos x ಯಾವುದೋ ಡಿಫ್ರೆನ್ಷಿಯೇಷನ್ sin x minus cos x in ಡಿಫ್ರೆನ್ಷಿಯೇಷನ್ ತಾನೆ ಅದಕ್ಕೆ ಡೈರೆಕ್ಟಾಗಿ ಬರ್ಕೊಳೋದು ನೋಡಿ ನಾವು sin x minus cos x whole square is equal to sin square x plus cos square x plus 2 into minus 2 into sin x cos x ಇದನ್ನ sin x minus cos x whole square is equal ಇದು ಬದಲು 1 ಬರಿಬೋದು 1 minus 2 sin x into cos x ಅಂದ್ರೆ sin 2x ನಮಗೆ sin 2x ಬೇಕಲ್ಲ ಇದು ಈ ಕಡೆ ತೊಗೊಂತೀವಿ sin 2x is equal to 1 minus of sin x minus cos x whole square substitution let sin x minus cos x is equal to t ಇದನ್ನ differentiation sin x differentiation is cos x minus of cos x differentiation is minus sin x dx is equal to dt ಇದನ್ನ ಸಿಂಪ್ಲಿಫೈ ಮಾಡಿದ್ವಿ ಅಂದ್ರೆ minus of minus plus ಆಗ್ಬಿಡುತ್ತೆ therefore sin x plus cos x dx is equal to dt okay next therefore I is equal to integration of sin x plus cos x divided by root of sin 2x dx is equal to integration of sin x plus cos x dx ಬದಲು dt ಅಂತ ಡೈರೆಕ್ಟ್ ಬರಿಬೋದು ಅಥವಾ ಆಸ್ ಇಟ್ ಈಸ್ ಬರ್ಕೊಂಡಿರ್ತೀವಿ sin x plus cos x dx divided by root of sin 2x ನ ಹೇಗೆ ಬರಿಬೋದು 1 minus of sin x minus cos x whole square ಹೌದಾ now I is equal to ಏನು ಬರೋದು integration of sin x plus cos x dx ಬದಲು dt divided by root of 1 minus t square integration of 1 by root of t square 1 minus t square ಅಂದ್ರೆ
ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಅಂದರೆ ಟಿ ಬೈ 1 ಪ್ಲಸ್ ಸಿ. ದಟ್ ಇಂಪ್ಲೈಸ್ ಐ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಟಿ ಅಂತ ಹೇಳಿದ್ರೆ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಅಲ್ಲ, ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಸಿ ಬರುತ್ತೆ ಅಷ್ಟೇ. ಹೌದಾ? ಆಯ್ತಲ್ಲ ನೋಡಿ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕು, ಅದು ಇಂಪಾರ್ಟೆಂಟಲ್ಲಿ. ಹೋಯ್ತಲ್ಲ ಇಲ್ಲಿ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ನಮಗೆ ಈ ಜಾಗದಲ್ಲಿ ಸೈನ್ ಟು ಎಕ್ಸ್ ಇತ್ತು ಅಂದರೆ ಸೈನ್ ಟು ಎಕ್ಸ್ನ ಫಸ್ಟ್ ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊತ ಹೋಗ್ಬೇಕಷ್ಟೆ. ಹೌದಾ? ಆ ಐಡಿಯಾ ಗೊತ್ತಾಯಿತು ಅಂದರೆ ಈಸಿಯಾಗಿ ಮಾಡ್ಕೋಬೋದು. ಹೌದಾ? ನೋಡ್ಕೊಳ್ಳಿ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅಲ್ಲಿ ಇಂಟಿಗ್ರೇಷನ್ ಆಫ್ ದ ಫಾರ್ಮ್ ಅಂತಿದೆ, ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ನೋಡಿ, ಇವತ್ತು ಮಾಡ್ಕೊಂಡಿರೋ ಪ್ರಾಬ್ಲಮ್ ಸ್ವಲ್ಪ ಡಿಫ್ರೆಂಟ್ ಇದೆ. ಹೌದಾ? ಅಷ್ಟು ಪ್ರಾಬ್ಲಮ್ ಮತ್ತೊಂದು ಸಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಲ್ಲಿ. ಯಾಕಂದರೆ ಯಾವುದಕ್ಕೆ ಸಬ್ಸ್ಟಿಟ್ಯೂಷನ್ ತೊಗೋಬೇಕು, ಸಬ್ಸ್ಟಿಟ್ಯೂಷನ್ ತೊಗೊಂಡ ಮೇಲೆ ನಮಗೆ ಆ ಪ್ರೂವ್ ದಟ್ ಪ್ರಾಬ್ಲಮ್ಸ್ ಮಾಡಿದ್ವಲ್ಲ ಆ ಫಾರ್ಮೆಟಲ್ಲಿ ಬರುತ್ತೆ. ಆ ಫಾರ್ಮೆಟಲ್ಲಿ ಬಂದಮೇಲೆ ನೆಕ್ಸ್ಟ್ ಆ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ತಾ ಹೋಗ್ತಿದ್ವಿ. ಹೌದಾ? ಅದರಲ್ಲಿ ಲಾಸ್ಟ್ ಈ ಪ್ರಾಬ್ಲಮ್ಸ್ ಎಲ್ಲ ಡಿಫ್ರೆಂಟ್ ಇದೆ. ಈ ಪ್ರಾಬ್ಲಮ್ ಒಂದ್ಸಲ ಕಾಂಪಿಟೇಟಿವ್ ಎಕ್ಸಾಮ್ಸಿಗೂ ಕೇಳಿದ್ದಾರೆ, ಅದಕ್ಕೆ ಐಡಿಯಾನೂ ಗೊತ್ತಿರಬೇಕು. ಮೇಯ್ನ್ ಎಕ್ಸಾಮಿಗೂ 3 ಮಾರ್ಕ್ಸಿಗೆ ಕೇಳ್ಬೋದು. ಅಂದರೆ ಇಲ್ಲಿ ಏನು ಸಬ್ಸ್ಟಿಟ್ಯೂಷನ್ ತೊಗೋಬೇಕು ಅಂತೇಳಿ ಗೊತ್ತಾಗ್ಬಿಡ್ತು ಅಂದರೆ ಈ ಪ್ರಾಬ್ಲಮ್ಮು ಈಸಿಯಾಗಿ ಮಾಡ್ಬೋದು. ಹೌದಾ? ಅದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಂಡಿರ್ಬೇಕು ನಾವಲ್ಲಿ. ಯಾಕೆ ಸೇಮ್ ಪ್ರಾಬ್ಲಮ್ನ ಮತ್ತೊಂದು 2 ಸಲ ಪ್ರಾಕ್ಟೀಸ್ ಮಾಡ್ಕೊಂಬಿಡಿ. ಆಯ್ತಲ್ಲ? ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೆಕ್ಸ್ಟ್ ಟಾಪಿಕ್ನ ತೊಗೊತೀನಿ. ಆಯ್ತಲ್ಲ ಇಲ್ಲಿ. ಥ್ಯಾಂಕ್ ಯು.